ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬಗ್ಗೆ ಅವಾಚ್ಯ ಪದ ಬಳಕೆ ಕೇಸ್ಗೆ ಸಂಬಂಧಪಟ್ಟಂತೆ ಮಹೇಶ್ ತಿಮರೋಡಿಯನ್ನ ಉಡುಪಿಯ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗೂ ಈಗ ಪೊಲೀಸರು ಉಡುಪಿಯ ಬ್ರಹ್ಮಾವರ ಠಾಣೆಗೆ ಅವರನ್ನು ಕರೆತಂದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಖಾಸಗಿ ವಾಹನದಲ್ಲೇ ತಿಮರೋಡಿ ಅವರು ಉಜಿರೆಯಿಂದ ಬ್ರಹ್ಮಾವರ ಠಾಣೆಗೆ ಬಂದಿದ್ದಾರೆ. ಮಹೇಶ್ ತಿಮರೋಡಿ ಅವರ ಜೊತೆಗೆ ಗಿರೀಶ್ ಮಟ್ಟಣ್ಣನವರ್ ಇವರು ಕೂಡ ಬಂದಿದ್ದಾರೆ. ಪೊಲೀಸರು ಇವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಕಸ್ಮಾತ್ ಏನಾದರೂ ಈ ವಿಚಾರಣೆ ವೇಳೆ ಅವರ ಒಂದು ಹೇಳಿಕೆಗಳು ಪೊಲೀಸರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತಂದಿಲ್ಲ ಅಂತಂದ್ರೆ, ಸಮಾಧಾನ ಅಂತ ಅನಿಸಿಲ್ಲ ಅಂತಂದ್ರೆ ಆಗ ಅವರನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಸೊ ಈಗ ನೀವು ನೋಡ್ತಿರುವಂತಹ ವಿಜುವಲ್ಸ್ ಇದೆಯಲ್ಲ, ಉಜಿರೆಯಿಂದ ಬ್ರಹ್ಮಾವರಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪೊಲೀಸರು ವಶಪಡಿಸಿಕೊಂಡು ಕರ್ಕೊಂಡು ಬರ್ತಿರುವಂತಹ ಸಂದರ್ಭದಲ್ಲಿ ಒಂದು ಜಾಗಗಳ ಆ ರೂಟಲ್ಲಿ ಸಿಗುವಂತಹ ಪ್ರಮುಖ ಸ್ಥಳಗಳಲ್ಲಿ ಅವರ ಬೆಂಬಲಿಗರು ಸೇರಿ ಅವರಿಗೆ ಜಯಕಾರ ಹಾಕಿರುವಂಥದ್ದು, ಜೊತೆಗೆ ಕೇಸರಿ ಶಾಲನ್ನ ಬೀಸಿ ಅವರ ಪರವಾಗಿ ನಾವಿದ್ದೇವೆ ಅನ್ನುವಂಥ ಒಂದು ವಿಷಯವನ್ನು ತಿಳಿಸುವಂಥ ಕೆಲಸವನ್ನ, ಆ ಪ್ರಯತ್ನವನ್ನ ಮಾಡುವಂಥ ಕೆಲಸವನ್ನ ಅವರ ಬೆಂಬಲಿಗರು ಮಾಡಿದ್ದಾರೆ. ಆ ರೋಡ್ ಏನು ಕನೆಕ್ಟ್ ಆಗುತ್ತೆ ಉಜಿರೆಯಿಂದ ಬ್ರಹ್ಮಾವರ ಠಾಣೆಗೆ, ಸೊ ಆ ರೋಡ್ ಮಧ್ಯದಲ್ಲಿ ಬರುವಂಥ ಪ್ರಮುಖ ಪಾಯಿಂಟ್ಗಳಲ್ಲಿ, ಸರ್ಕಲ್ಗಳಲ್ಲಿ ನಿಂತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರು ಕೇಸರಿ ಶಾಲನ್ನ ಬೀಸಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಉಜಿರೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ಬ್ರಹ್ಮಾವರ ಠಾಣೆಗೆ ಕರೆತಂದಿದ್ದಾರೆ. ಠಾಣೆಯಲ್ಲಿ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಬಿಎಲ್ ಸಂತೋಷ್ ಅವರ ಕುರಿತಾಗಿ ಯಾವ ಅವಾಚ್ಯ ಶಬ್ದಗಳನ್ನು ಬಳಸಿ ಒಂದು ಹೇಳಿಕೆಯನ್ನು ಫೇಸ್ಬುಕ್ ಲೈವ್ನಲ್ಲಿ ಕೊಟ್ಟಿದ್ರು, ಆ ಕೇಸ್ಗೆ ಸಂಬಂಧಪಟ್ಟಂತೆ ಗ್ರಾಮಾಂತರ ಬಿಜೆಪಿ ಮಂಡಲಾಧ್ಯಕ್ಷ ರಾಜೇಶ್ ಕುಲಾಲ್ ಅವರು ಕೊಟ್ಟಂತಹ ದೂರಿನ ಬೆನ್ನಲ್ಲೇ ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಬಿಜೆಪಿಯವರ ಸುಳ್ಳು ದಾಖಲೆ, ಬಿಜೆಪಿಯವರು ಮಾಡಿದಂತ ಪಾಪದ ಕೂಸು, ಬಿಜೆಪಿಯವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಈಗ ನೀವು ನೋಡಿದಂತಹ ವಿಜುವಲ್ಸ್ ಇದೆಯಲ್ಲ, ಇದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಪೊಲೀಸರ ವಶಕ್ಕೆ ಬಂದಂತಹ ನಂತರ ಕೊಟ್ಟಂತಹ ಹೇಳಿಕೆ. ಸೊ ಅವರು ನೇರ ಬಿಜೆಪಿ ಮೇಲೆ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ಸೌಜನ್ಯಳ ಕೇಸ್ ಏನಿದೆ, ಖಂಡಿತವಾಗ್ಲೂ ಆ ಕೇಸ್ಗೆ ನ್ಯಾಯ ಸಿಗಬೇಕು, ಸೌಜನ್ಯಾಗ ನ್ಯಾಯ ಸಿಗಬೇಕು ಅಂತ ಹೇಳುವಂಥದ್ದು. ಅದರ ಜೊತೆಗೆ ಅವರ ಬೆಂಬಲಿಗರು ಈ ಸಂದರ್ಭದಲ್ಲಿ ಅದೇ ಒಂದು ಘೋಷಣೆಯನ್ನ ಕೂಗ್ತಾ ಇದ್ರು, ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಒಂದು ಘೋಷಣೆಯನ್ನ ಅವರ ಬೆಂಬಲಿಗರು ವ್ಯಕ್ತಪಡಿಸ್ತಾ ಇದ್ರು. ಪೊಲೀಸರು ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಈಗ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಫೇಸ್ಬುಕ್ ಲೈವ್ನಲ್ಲಿ ಬಿಎಲ್ ಸಂತೋಷ್ ಅವರ ಕುರಿತಾಗಿ ಏನು ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು ತಿಮರೋಡಿ ಅವರು, ಅದಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಕುಲಾಲ್ ಗ್ರಾಮಾಂತರ ಬಿಜೆಪಿ ಮಂಡಲ ಅಧ್ಯಕ್ಷ ಇವರು ದೂರನ್ನು ದಾಖಲು ಮಾಡ್ತಾರೆ ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ. ಸೊ ಅದರ FIR ಆಗಿತ್ತು. ಹಾಗೂ ಈಗ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂಡ್ ಅವರು ಕಾರಲ್ಲಿ ಬ್ರಹ್ಮಾವರ ಠಾಣೆಗೆ ಏನು ಕರೆತಂದಿದ್ರು ಆ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ರಿ. ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಇದು. ಬ್ರಹ್ಮಾವರ ಠಾಣೆಗೆ ಪೊಲೀಸರು ಮಹೇಶ್ ತಿಮರೋಡಿ ಅವರನ್ನ ಕರೆತಂದಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ. ಸೊ ಈಗ ಇದೇ ಠಾಣೆಯಲ್ಲಿ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನ ಪೊಲೀಸರು ಕೇಳಲಿದ್ದಾರೆ. ಹೇಳಬೇಕು ಅಂತಂದ್ರೆ ಡ್ರಿಲ್ ಮಾಡುವಂಥ ಸಾಧ್ಯತೆ ಇದೆ. ಯಾಕಾಗಿ ಹೇಳಿಕೆಯನ್ನ ಕೊಟ್ಟರು, ಉದ್ದೇಶ ಏನು, ತೇಜೋವಧೆ ಮಾಡುವಂಥದ್ದೇ ಉದ್ದೇಶನ ಫೇಸ್ಬುಕ್ ಲೈವ್ನಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನ ಅವ್ರಿಗೆ ಕೇಳ್ತಾರೆ ಪೊಲೀಸರು. ಅಂಡ್ ಅವರ ಉತ್ತರ ಏನಾದರೂ ಸಮಂಜಸ ಅಲ್ಲ ಅಂತ ಪೊಲೀಸರಿಗೆ ಅನಿಸಿದ್ರೆ, ಸ್ಯಾಟಿಸ್ಫೈ ಆಗಿಲ್ಲ ಅಂತಂದ್ರೆ ಹೆಚ್ಚಿನ ವಿಚಾರಣೆಗೆ ಅವರನ್ನ ಅರೆಸ್ಟ್ ಮಾಡುವಂತ
ಸಾಧ್ಯತೆ ಇದೆ. ಈಗಾಗಲೇ ಅವರ ಬೆಂಬಲಿಗರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಧ್ವನಿಯನ್ನ ಹತ್ತಿಕ್ಕುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನ್ಯಾಯದ ಧ್ವನಿಯನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದಕ್ಕೆ ತಕ್ಕ ಪ್ರತಿಫಲವನ್ನ ಹಾಗೂ ಪರಿಣಾಮವನ್ನ ಸರ್ಕಾರ ಎದುರಿಸಬೇಕಾಗುತ್ತೆ. ಈ ರೀತಿಯಾಗಿ ಅವರ ಬೆಂಬಲಿಗರು ಅವರ ಒಂದು ವಶ ಪಡ್ಕೊಂಡಂತಹ ವಿಷಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಸೊ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಎಲ್ಲವೂ ಕೂಡ. ಉಡುಪಿಯ ಬ್ರಹ್ಮಾವರ ಠಾಣೆಯಲ್ಲಿ ಈಗ ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಫೇಸ್ಬುಕ್ ಲೈವ್ನಲ್ಲಿ ಒಂದು ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ಕುರಿತಾಗಿ ಅವಹೇಳನಕಾರಿ ಶಬ್ದಗಳನ್ನು ಬಳಕೆ ಮಾಡಿ ಅವಾಚ್ಯವಾಗಿ ಅವರನ್ನು ನಿಂದಿಸಿರ್ತಾರೆ. ಅವರ ವಿರುದ್ಧ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ಸೊ ಅದರ ಕುರಿತಾಗಿ ದಾಖಲಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅವರ ತೀವ್ರ ವಿಚಾರಣೆ ನಡೀತಾ ಇರೋದು. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಈಗ ವಿಚಾರಣೆ ಯಾವ ಹಂತದಲ್ಲಿದೆ? ಬಂಧನ ಆಗುವಂತಹ ಸಾಧ್ಯತೆ ಇದೆಯಾ? ಯಾಕಂದ್ರೆ ಈ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು. ರಾಹುಲ್, ಬಂಧನ ಸಾಧ್ಯತೆ ಖಂಡಿತ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಸೆಕ್ಷನ್ಸ್ಗಳು ಆ ರೀತಿ ಇದಾವೆ. ಒಂದು ಹ್ಯಾಬಿಚುವಲ್ ಅಫೆನ್ಸ್ ಆಗಿರುವಂತದ್ದು, ಮತ್ತೆ ಈ ಏನು ನೋಟಿಸ್ ಕೊಟ್ಟಿರ್ತಾರೆ ಆ ನೋಟಿಸ್ಗೆ ರೆಸ್ಪಾಂಡ್ ಮಾಡದೇ ಇರುವಂತದ್ದು ಕೂಡ ಒಂದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಇದು ಈಗ ಅರೆಸ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆದ್ರೆ ಅರೆಸ್ಟ್ ಆದ ನಂತರ ಅವರಿಗೆ ಬೇಲೇಬಲ್ ಸೆಕ್ಷನ್ಸ್ ಕೂಡ ಇರುವಂತದ್ದು, ಅದು ಬೇಲ್ ಕೂಡ ಸಿಗಬಹುದು. ಆದ್ರೆ ಈಗ ಪ್ರೊಸೀಜರ್ ಪ್ರಕಾರ ಅವರನ್ನ ಅರೆಸ್ಟ್ ಮಾಡಬಹುದು. ಯಾಕಂದ್ರೆ ವಿಚಾರಣೆ ನಡೆಸಲಾಗ್ತಾ ಇದೆ. ವಿಚಾರಣೆ ನಂತರ ಅದನ್ನ ಅರೆಸ್ಟ್ ಅಂತ ತೋರಿಸಿ, ಪ್ರೊಸೀಜರ್ ಪ್ರಕಾರ ಅರೆಸ್ಟ್ ತೋರಿಸಿ ಅದರ ನಂತರ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಅದರ ನಂತರ ಅವರಿಗೆ ಬೇಲ್ ಸಿಗುವಂತಹ ಸಂಭವ ಇದೆ. ಆದ್ರೂ ಈಗ ಪ್ರೊಸೀಜರ್ ಅಂತೂ ಮಾಡಲೇಬೇಕು, ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೋಟಿಸ್, ಒಂದು ಸಲ ನೋಟಿಸ್ ಕೊಟ್ಟಾಗ ಯಾವಾಗ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ ಬ್ರಹ್ಮಾವರ ಠಾಣೆಯಲ್ಲಿ, ಆ ಪ್ರಕರಣಕ್ಕೆ ಸಂಬಂಧಿಸಿದ ಅವರಿಗೆ ಒಂದು ನೋಟಿಸ್ ಕೊಡ್ಲಿಕ್ಕೆ ನಿನ್ನೆ ಬ್ರಹ್ಮಾವರ ಪೊಲೀಸರು ಅವರ ಮನೆಗೆ ಬಂದಿರ್ತಾರೆ. ತಿಮರೋಡಿ ಅವರ ಮನೆಗೆ ಬಂದ ನಂತರ ಅಲ್ಲಿ ಆ ಏನು ನೋಟಿಸ್ ಇದೆ ಅದನ್ನ ಅವರು ತಗೊಂಡಿರುವುದಿಲ್ಲ. ಆದ್ರೆ ಪೊಲೀಸರೊಟ್ಟಿಗೆ ಅಧಿಕಾರಿಗಳೊಟ್ಟಿಗೆ ಒಂದು ಮಿಸ್ಬಿಹೇವ್ ಮಾಡಿದ್ದಾರೆ ಅನ್ನುವ ಒಂದು ಆರೋಪವೂ ಕೂಡ ಇದೆ. ಅದರ ನಂತರ ಇವತ್ತು ಕೂಡ ಒಂದು ನೋಟಿಸ್ ಸರ್ವ್ ಮಾಡ್ತಾರೆ, ಅದು ಕೂಡ ಅವರು ತಗೊಂಡಿರುವುದಿಲ್ಲ. ಇದಕ್ಕೆ ಈ ಹಿನ್ನೆಲೆಯಲ್ಲಿ ಅವರಿಗೊಂದು ಪವರ್ಸ್ ಇರ್ತದೆ, ಪೊಲೀಸ್ ಅವರಿಗೆ ಒಂದು ಪವರ್ಸ್ ಇರ್ತದೆ. BNS 35 ಸಬ್ ಕ್ಲಾಸ್ 3 ಪ್ರಕಾರ ಅವರನ್ನ ಅರೆಸ್ಟ್ ಮಾಡುವಂತಹ ಒಂದು ಸಂದರ್ಭ ಕೂಡ ಇರುತ್ತೆ, ಅಧಿಕಾರ ಇದೆ. ಈ ಹಿನ್ನೆಲೆಯಲ್ಲಿ ಅವರನ್ನೀಗ ಕರ್ಕೊಂಡು ಹೋಗಿದ್ದಾರೆ, ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಅವರ ವಿಚಾರಣೆ ನಡೀತಾ ಇದೆ. ರಾಹುಲ್, ರೈಟ್ ಕಿರಣ್, ಈಗ ಅವರ ಬೆಂಬಲಿಗರು ಕೂಡ ಇವರನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ರು, ಧಿಕ್ಕಾರವನ್ನ ಕೂಗಿದ್ರು. ಆದ್ರೆ ಈಗ ಪರಿಸ್ಥಿತಿ ಯಾವ ತರ ಇದೆ? ಅಲ್ಲಿ ಸ್ಟೇಷನ್ ಸುತ್ತಮುತ್ತ ಏನಾದ್ರು ಅವರ ಬೆಂಬಲಿಗರು ಜಮಾಯಿಸ್ತಾ ಇದ್ದಾರಾ? ಖಂಡಿತ ರಾಹುಲ್, ಯಾವಾಗ ಉಜಿರೆಯಲ್ಲಿ ಅವರ ಮನೆಯಲ್ಲಿ ಪೊಲೀಸರು ಅವರನ್ನ ಭದ್ರತೆಯಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಅವರನ್ನ ವಶಕ್ಕೆ ಪಡ್ಕೊಳ್ಬೇಕಾದ್ರೆ ಬಂದಾಗನೂ ಕೂಡ ಪ್ರತಿರೋಧ ಒಡ್ಡಿದಂತಹ ಸಂದರ್ಭ ಕೂಡ ಇತ್ತು. ಅದರ ನಂತರ ಕರ್ಕೊಂಡು ಹೋಗ್ಬೇಕಾದ್ರೆ ಅವರನ್ನ ಪೊಲೀಸ್ ವಶಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಕೂಡ ಪ್ರತಿರೋಧ ವ್ಯಕ್ತವಾಗಿತ್ತು, ಮತ್ತೆ ಘೋಷಣೆಗಳನ್ನ ಕೂಗಲಾಗಿತ್ತು. ಈಗ ಬ್ರಹ್ಮಾವರ ಠಾಣೆಗೆ ಕರ್ಕೊಂಡು ಬಂದಾಗ ಕೂಡ ಅಲ್ಲಿ ಕೂಡ ಅವರ ಬೆಂಬಲಿಗರು ಈಗ ಒಂದ್ ಕಡೆಯಿಂದ ಜಮಾವಣೆ ಆಗಬಾರದು ಅನ್ನೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂಜಾಗ್ರತೆ ಕ್ರಮ ವಹಿಸಿಕೊಂಡಿದ್ರು. ಈ ಠಾಣೆಯ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. KSRP ತುಕಡಿಗಳನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಿರುವಂತದ್ದು, SP ಕೂಡ ಬಂದಿರುವಂತದ್ದು. ಈಗ ಕಿರಣ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಆಂಗಲ್ ನಲ್ಲಿ ತನಿಖೆ ನಡೆಸಬಹುದು ಪೊಲೀಸರು ಅಂತ ಡೀಟೇಲ್ಸ್ ಲಭ್ಯವಿದೆಯಾ? ರಾಹುಲ್, ಈ ಒಂದು ಪ್ರಕರಣ ಏನಿದೆ BL ಸಂತೋಷ್ ಅವರಿಗೆ ಸಂಬಂಧಿಸಿದಂತೆ ಅವರ ವಿರುದ್ಧ ಏನು ಅವಹೇಳನಕಾರಿ ಶಬ್ದಗಳನ್ನ ಬಳಸಿ ತಿಮರೋಡಿ ಅವರು ಹೇಳಿಕೆಗಳನ್ನ ನೀಡಿದ್ರು. ಯೂಟ್ಯೂಬ್ ಚಾನಲ್ಗೆ ಹಾಗೇನೆ ಇನ್ನೊಂದು ಫೇಸ್ಬುಕ್ ಲೈವ್ ಅಲ್ಲಿ ಕೂಡ ಅವರು ಮಾತಾಡಿದ್ರು. ಇದು ಎಲ್ಲ ಒಂದ್ ಕಡೆ ಬಿಜೆಪಿ ಮುಖಂಡರಿಗೆ, ನಾಯಕರಿಗೆ ಇರುಸು ಮುರುಸು ತಂದಿತ್ತು. ಮತ್ತೆ ಅವರು ಅದಕ್ಕೆ ಭಾರಿ ವಿರೋಧ ಕೂಡ ವ್ಯಕ್ತ ಮಾಡಿದ್ರು. ಯಾಕಂದ್ರೆ ಸಂಘಟನಾ ಕಾರ್ಯದರ್ಶಿಯಾದಂತಹ BL ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಶಬ್ದಗಳನ್ನ ಬಳಸಿ, ಅವಾಚ್ಯ ಶಬ್ದಗಳನ್ನ ಬಳಸಿ ಹೇಳಿಕೆ ನೀಡಿದಂತಹ ಮಹೇಶ್ ಶೆಟ್ಟಿ ವಿರುದ್ಧ ಈ ಒಂದು ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರಿಗೆ
ಬ್ರಹ್ಮಾವರ ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ಅವರಿಗೆ ವಿಚಾರಣೆಗೆ ಅವರನ್ನ ಕರೀಲಿಕ್ಕೆ ನೋಟಿಸ್ ಕೂಡ ಸರ್ವ್ ಮಾಡಲಾಗಿತ್ತು. ಆದ್ರೆ ಅವರ ನೋಟಿಸ್ ತಗೊಂಡಿರಲಿಲ್ಲ. ಆದ್ರೆ ನಿನ್ನೆ ಕೊಟ್ಟಂತಹ ನೋಟಿಸ್ಗೆ ಅವರು ಹೇಳಿದ್ದು ನಾನು ಈಗ ಬರಲ್ಲ, 15 ದಿವಸದ ನಂತರ ಬರ್ತೇನೆ, ಹಾಜರಾಗ್ತೇನೆ ಅನ್ನೋ ಒಂದು ಹಿಂಬರವನ್ನ ಬರೆದು ಕೊಟ್ಟಿದ್ದು. ಇದು ಪೊಲೀಸರನ್ನ ಕೆರಳಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಸಲ ನೋಟಿಸ್ ಅನ್ನ ಕೊಟ್ಟ ನಂತರ ಅವರು ಬರಬೇಕಾಗುತ್ತೆ, ಅದು ಕೂಡ ಅಫೆನ್ಸ್. ಬರಲಿಲ್ಲ ಅಂದ್ರೆ ಅದೊಂದು ಅಫೆನ್ಸ್. ಇನ್ನೊಂದ್ಸಲ ಕೊಡ್ತಾರೆ, ಒಂದು ವೇಳೆ ಎರಡನೇ ಸಲನೂ ಬರಲಿಲ್ಲ ಅಂದ್ರೆ ಅವರಿಗೆ ಬಂಧಿಸಿ ಕರ್ಕೊಂಡು ಹೋಗುವಂತ ಅಧಿಕಾರ ಪೊಲೀಸರಿಗಿರುತ್ತೆ. ಮತ್ತೆ ಯಾಕೆ ಆ ರೀತಿಯ ಹೇಳಿಕೆಗಳನ್ನು ಕೊಟ್ಟರು, ಅವಾಗ ಯಾರಿದ್ರು ಅನ್ನೋದು ವಿಚಾರಣೆ ಕೂಡ ಮಾಡಲಾಗುತ್ತೆ. ಅದರ ನಂತರ ಏನೆಲ್ಲ ಪ್ರೊಸೀಜರ್ ಇದೆ ಅದರ ಪ್ರಕಾರನೇ ಕಾನೂನಾತ್ಮಕ ಕ್ರಮವನ್ನ ಪೊಲೀಸರು ತಗೋತಾರೆ. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.